ಹಿಂಗೆ ಹೇಳ್ಕೊಡತ್ತೆ, ಹೇಳ್ಕೊಡು. ಅಲ್ಲ, ಎಂಥ ಬುದ್ಧಿ ಹೇಳ್ಕೊಡ್ತಾ ಇದೀಯ ನೋಡು ನೀನು ಆ ಮನಸ್ಸನಿಗೆ. ಅಲ್ಲ, ಈ ಒಳ್ಳೆ ಬುದ್ಧಿ ಹೇಳ್ಬೇಕು, ಹಿಂಗೆಲ್ಲ ಹೇಳ್ಬಾರ್ದು. ಇಲ್ಲೋಡೆ ಮನಸ, ನಿನಗೆ ಈ ಬಿಸ್ನೆಸ್ ಬೇಡ, ಈ ಬಿಸ್ನೆಸ್ ಮಾಡಬೇಡ. ಈ ಅಮ್ಮನ ಮಾತ ನೀನು ಕೇಳ್ಕೊಂಡು ನಿನ್ನ ಬಿಸ್ನೆಸ್ ಶುರು ಮಾಡಬೇಡ, ಬೇಡ. ಆಮೇಲೆ ತುಂಬ ಸಮಸ್ಯೆ ಆಗುತ್ತೆ. ಏನಾದ್ರೂ ಅದರಲ್ಲಿ ನಮ್ಗೆ ಲಾಸ್ ಆದರೆ ತೀರಿಸ್ತೀವಿ ಅನ್ನೋ ಕೆಪಾಸಿಟಿ ಇರಬೇಕು. ಅಂಥ ಕೆಪಾಸಿಟಿ ನಮಗಿಲ್ಲ. ನಮಗೆ ಇವಾಗ ಒಂದು 50 ರೂಪಾಯಿ 500 ರೂಪಾಯಿನೂ ನಮಗೆ ಲೆಕ್ಕನೇನೆ. ಅದಕ್ಕೆ ಇವೆಲ್ಲ ಬೇಡಮ್ಮ, ನಾವಿಬ್ರು ಸುಮ್ಮನೆ ಕೆಲ್ಸಕ್ಕೆ ಹೋಗೋಣ. ಯಾವುದಾದ್ರೂ ಕೆಲಸ ನೋಡಿಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಒಂದು 15ರಿಂದ 20 ಸಾವಿರ ಸಂಬಳ ಬರುತ್ತೆ. ಹೆಂಗೋ ಅತ್ಲಾಗೆ ನಾವು ಏನೋ ಒಂದು ಕೆಲಸ ಮಾಡ್ಕೊಂಡಿದ್ರೆ ಒಂದು 5,000 ಖರ್ಚಾದ್ರೂ ಒಂದು 15-20 ಸಾವಿರ ಉಳಿಸೋ ಥರ ಏನಾದರೂ ಕೆಲಸ ಮಾಡ್ಕೊಂಡಿರೋಣ ಸಾಕು. ಅಷ್ಟು ಮಾಡ್ಕೊಂಡ್ರು ಏನೋ ಒಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋಷ್ಟು ಇದಿರುತ್ತೆ. ಸಾಕು, 20 ಸಾವಿರ ಉಳಿಸೋರು ನಮ್ಮಂಥವ್ರಿಗೆ. ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ಕೊಂಬನ, ಏನಾದರೂ ಕೈಲಾದರೆ ಮಾಡೋಣ. ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾಡಬೇಕು. ಸುಮ್ಮನೆ ಕೈಲಾಗ್ದಿಲ್ಲದೆಲ್ಲ ದೊಡ್ಡದಕ್ಕೆಲ್ಲ ಯಾವತ್ತೂ ಕೈ ಹಾಕಕ್ಕೆ ಹೋಗ್ಬಾರ್ದು. ಹಿಂಗ ಅನ್ಕೊಂಡಿದ್ರೆ ಅಣ್ಣ ನೀನ್ ಎಲ್ಲಿರ್ತೀಯ ಅಲ್ಲಿರೋದೆ ಕಣಪ್ಪ. ಎಲ್ಲಿರ್ತೀಯ ಅಲ್ಲಿರ್ತೀಯ ಕಣಪ್ಪ ನೀನು. ಹಿಂಗ್ ನಮ್ ಕೈಲಿ ಆಗಲ್ಲ ಅಂತಿದ್ರೆ ಅಲ್ಲಿರೋದೆಯ. ಇಲ್ಲೋಡು, ಕೈಯಾಗ ಬಂಡವಾಳ ಇದ್ದು ನಾವು ಅದರಿಂದ ಲಾಸ್ ಆದ್ರೂ ಅದನ್ನ ಚೇತರಿಸ್ಕೊಂತೀವಿ ಅನ್ನೋಷ್ಟು ಶಕ್ತಿ ಇರ್ಬೇಕು ನಮ್ಮ ಹತ್ರ. ಅದನ್ನ ಯೋಚನೆ ಮಾಡಬೇಕು. ಏನೋ ನೀನು ಯೋಚನೆ ಮಾಡ್ತಾ ಇರೋದೆಲ್ಲ 50 ಲಕ್ಷ ಕೋಟಿಗಟ್ಟಲೆ ಬಂಡವಾಳದ್ದು ನೀನು ಯೋಚನೆ ಮಾಡ್ತಾ ಇರೋದು. ನಮಗೆ ಏನಿದ್ರು ಸಾವಿರ ಅಷ್ಟೇನೆ, ಲಕ್ಷ ಕೋಟಿ ಇದೆಲ್ಲ ನಮಗೆ ಅವೆಲ್ಲ ದೊಡ್ಡದು ಆಗಲ್ಲ. ಅದನ್ನ ತಲೆ ಮೇಲೆ ಬಂದ್ರೂ ಅದನ್ನ ನಿಭಾಯಿಸೋ ಅಂಥ ಶಕ್ತಿ ಇಲ್ಲ ನಮ್ಗೆ. ಅಷ್ಟೊಂದು ದುಡ್ಡು ಎಲ್ಲಿ ತಗೊಂಬರೋಣ, ಎಲ್ಲಿ ಇಸ್ಕೊಂಬರೋಣ ಹೇಳು? ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಏನೋ ಒಂದು 50 ಸಾವಿರ ಲಕ್ಷ 1 ಲಕ್ಷ ಆದರೆ ಯಾರಾದರೂ ಕೊಡ್ತಾರೆ ಬಿಡಪ್ಪ, ಸಾಲನಾದ್ರೂ ಇಸ್ಕೋಬೋದು ಅನ್ಬೋದು. ಅರ್ಥ ಮಾಡ್ಕೋ. ಬೇಡ ಮನಸ, ಬೇಡ. ನೀನ್ ಸುಮ್ನಿರ, ನಿನ್ ಕೈಲಿ ಆಗಲ್ಲ ತಾನೆ, ಸುಮ್ನಿರು. ನಾನು ನನ್ನ ಮಗಳು ಸೇರ್ಕೊಂಡು ನಾವೇನೋ ಮಾಡ್ತೀವಿ. ನಿನ್ಗೆ ಕೆಲ್ಸಕ್ಕೆ ಹೋಗ್ತೀಯಾ, ದುಡಿತೀಯಾ, ನೀನ್ ಇಕ್ಕೆ ಉಣ್ಣು ತಿನ್ನು, ನಿನ್ ಯಾತೂ ಕೇಳಲ್ಲ ನಾವು. ಹೆಂಗೆ ಹೇಳ್ತಾ ಇದೀಯ ಅಂತಂದ್ರೆ, ಬಿಡು ಅವನದೇನು ನಿನ್ನ ಲೆಕ್ಕಕ್ಕೆ ಬೇಡ, ಅವ್ನ ಶರತ್ತೇನು ಲೆಕ್ಕಕ್ಕಿಲ್ಲ. ನಿನಗೆ ಅವನೇನು ಲೆಕ್ಕಕ್ಕೆ ಅಂದಂಗೆ ಅವ್ನು ಹಿಂಗಾನ ಮಾಡ್ಕೊಂಬ್ಲಿ. ನಿನ್ನ ಪಾಡಿಗೆ ನೀನು ಬಿಸ್ನೆಸ್ ಮಾಡಮ್ಮ. ಅಲ್ಲ, ಹಿಂಗೆ ಹೇಳ್ಕೊಡೋದು ನೀವು? ಅಯ್ಯೋ ದೇವ್ರೆ, ನಿಮ್ಮಂಥ ಅತ್ತೆಯವ್ರನ್ನ ನಾನು ಎಲ್ಲೂ ನೋಡಲಿಲ್ಲ. ಅಮ್ಮ, ಅಳಿಯಂದ್ರೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳು. ಅಳಿಯಂದ್ರೆ ಹೇಳ್ದಂಗೆ ಕೇಳ್ಕೊಂಡು, ಅಳಿಯಂದ್ರ ಮಾತು ನೀನು ಮೀರಬೇಡ. ಅಳಿಯಂದ್ರಿಗೆ ಮರ್ಯಾದೆ ಕೊಡು. ಅಳಿಯಂದ್ರ ಮಾತು ಕೇಳು ಅಂತೇಳಿ ಹಿಂಗೆ ಹೇಳ್ಕೊಡೋ ಅಂತ ಅತ್ತೆಯವ್ರು ಇರಬೇಕು. ಅದು ಬಿಟ್ಬಿಟ್ಟು ಬಿಡು ಅವನದೇನು ಲೆಕ್ಕಕ್ಕೆ ಇಕ್ಕೋಬೇಡ, ಅವನದೇನು ಇವಂದೇನು ಅಂತ ಹೇಳ್ಕೊಟ್ಬಿಟ್ರೆ ಅಷ್ಟೇ. ಯಾಕೆ ಈ ಥರ ಎಲ್ಲನ ಹಿಂಗೆ ಹೇಳ್ತೀರಾ ನೀವು? ಒಳ್ಳೇದು ಹೇಳಿ. ಬೇಡ, ನಮ್ಮ ಕೈಲಂತೂ ಅದಾಗೋದಿಲ್ಲ. ನೋಡಿ, ಏನಾದರೂ ಲಾಸ್ ಆಯಿತು ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲಿ ಒಬ್ಬ ಯಾರನ ಕೈ ಕೊಟ್ಟ ಅಂತಂದರೆ ಮುಗೀತು. ಆಮೇಲೆ ನಿಮ್ಮ ಕತೆ ಗೋವಿಂದ. ಅಷ್ಟೊಂದೆಲ್ಲ ಆಗ್ದಿಲ್ಲದ ಕತೆ. ನೀವು ಇದನ್ನ ಬಿಟ್ಟುಬಿಟ್ಟು ಸುಮ್ಮನೆ ಕೈಲಾಗ ಅಂತ ಕೆಲಸನ ಮಾಡೋದು ನೋಡಿ. ಸುಮ್ಮನೆ ಕೈಗೆ ಎಟಕ್ದಿಲ್ಲದೆಲ್ಲನ ನೀವು ತಗಂತೀವಿ ಅಂತ ಹೋಗ್ಬೇಡಿ. ಕೈಗೆ ಯಾವ ಸಿಗುತ್ತೋ ಅದನ್ನು ತಗೊಂಡು ಇರೋದು ನೋಡಿ, ಅಷ್ಟೇನೆ. ಮತ್ತೆ ಇಷ್ಟೇ. ಮತ್ತೆ ನಾವ್ ಹೇಳಿಲ್ವಾ, ಏನಾದ್ರು ಒಂದು ದೊಡ್ಡದಾಗ ಏನಾದ್ರು ಮಾಡಪ್ಪ, ದೊಡ್ಡ ಬಿಸ್ನೆಸ್ ಅಂತ ಹೇಳಿದ್ರೆ ಕೇಳಲ್ವಲ್ಲ. ಮತ್ತೆ ಅದೆಲ್ಲ ಯಾರಿಗ್ ಬೇಕು? ಅಲ್ಲ, ನೀನು ಹೋಗಿ 10-15 ಸಾವಿರ ದುಡ್ಕೊಂಬಂದು ಇವತ್ತಿನ ಕಾಲದಾಗ ಅದೆಲ್ಲ ನೀನ್ ಹಿಂಗೆ ಬರೀ ಇಷ್ಟಿದ್ರೆ ಎಲ್ಲಿರ್ತೀಯ ಅಲ್ಲೇ ಇರ್ತೀಯ. ದೊಡ್ಡದಾಗಿ ಯೋಚನೆ ಮಾಡ್ಬೇಕು. ಅದೇ ಮತ್ತೆ ಹಿಂಗೆ ಯೋಚನೆ ಮಾಡ್ಕೊಂಡಿರೋ ಅದಕ್ಕೆ ಕಣಪ್ಪ ಇವ್ರು ಹಿಂಗೆ ಇರೋದು. ಇವ್ರ ಮನೇಲಿ ಎಲ್ಲ ಹಿಂಗೆ ಅಮ್ಮ. ನಾನು ಹೇಳ್ತೀನಲ್ಲ, ಇವ್ರ ಮನೇಲಿ ಎಲ್ಲ ಹಿಂಗೆ ಆತ. ಅದಕ್ಕೆ ಮತ್ತೆ ಅವ್ರೆಲ್ಲಿರ್ಬೇಕು ಅಲ್ಲೇ ಇದ್ದಾರೆ. ಆ ಪ್ರೀತಿ, ಅವರು ಭುವನು, ಭುವಿತು ಇಬ್ರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಅವ್ರು. ಅದಕ್ಕೆ ಮತ್ತೆ ಚೆನ್ನಾಗಿರೋದು ಅವರು. ದೊಡ್ಡದಾಗ ಮನೆ ಕಟ್ಕೊಂಡು ದೊಡ್ಡದಾಗ ಅದಕ್ಕೆ ಅವರು ಹೆಂಗಿರೋದು. ಇವ್ರು ಇರೋದಕ್ಕೂ ಅವ್ರು ಇರೋದಕ್ಕೂ ನೋಡು, ಅಯ್ಯೋ ಎಷ್ಟು ಗಜ ಅಂತರ ವ್ಯತ್ಯಾಸ ಐತೆ. ಅದಕ್ಕೆ ನಮ್ಗೇನು ಮಾಡೋಕ್ಕಾಗಲ್ಲ ಅಂತ ಎದ್ರುಕೊಂಡು ಇದ್ದು ಮತ್ತೆ ಹಿಂಗಾಗಿರೋದು. ಏನೇ ಆಗಲಿ ಧೈರ್ಯವಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಧೈರ್ಯ ಇರಬೇಕು ಫಸ್ಟ್. ಯಾವುದೇ ಒಂದು ಕೆಲಸ ಮಾಡೋದಕ್ಕಾಗಲಿ ಏನೇ ಮಾಡೋದಕ್ಕಾಗಲಿ ಧೈರ್ಯ ಇರಬೇಕು ಫಸ್ಟು. ತಿನ್ನ ತಡ್ತೀರಾ? ಏನಾಯ್ತು ಮನಸ? ನಾವೇನೋ ಬಿಸ್ನೆಸ್ ಏನಾದ್ರು ಮಾಡೋಣ ಅಂತೇಳಿ ನಾನು ನನ್ನ ಮಗಳು ದೊಡ್ಡದಾಗಿ ಯೋಚನೆ ಮಾಡ್ತಿದ್ರೆ ದೊಡ್ಡದಾಗಿ ಯೋಚನೆ ಮಾಡ್ಬಿಡ್ರೆ ಹಿಂಗೆ ಅಂತ ಏನೇನೋ ಮಾತಾಡ್ತಾವೆ. ಅಕ್ಕ, ನಮಗೆ ಬೇಡ ಅಕ್ಕ. ನಮ್ಗೆ ಆಗದೆ ಇಲ್ಲದ ಅದೆಲ್ಲನ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಅದನ್ನು ನಿಭಾಯಿಸೋಕ್ಕಾಗಲ್ಲ. ಏನಾದರೂ ಪ್ರಾಬ್ಲಮ್ ಆಯ್ತು ಅಂತಂದರೆ ಅದನ್ನು ನಮ್ಗೆ ಅರ್ಗಿಸ್ಕೊಳ್ಳೋಂಥ ಶಕ್ತಿ ಇಲ್ಲ. ಅದನ್ನ ಯೋಚನೆ ಮಾಡ್ಬೇಕಕ್ಕ.
ನಮಗೆ ಕೆಪಾಸಿಟಿ ಐತಾ, ಲಾಸ್ ಆದ್ರೂ ಅದನ್ನ ನಾವು ಸರಿ ಮಾಡ್ತೀವಪ್ಪ ಅನ್ನೋಂಥದ್ದು ನಮಗೆ ಇದ್ರೆ ಮಾತ್ರ ನಾವು ಅದ್ ಥರ ಯೋಚನೆ ಮಾಡಬೇಕು. ಇವರೆಲ್ಲ 50,000 50 ಲಕ್ಷ ಕೋಟಿಗಟ್ಟಲೆ ಬಂಡವಾಳ ಹಾಕೋ ಅಂತ ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಲ್ಲ ಅಕ್ಕ. ಈ ಅಮ್ಮ ನೋಡಿದ್ರೆ ಬಿಡು, ನೀ ಪಟ್ ಹೆಂಗಾದ್ರೂ ಇರಲಿ, ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ನೀನಾಯ್ತು ನಿನ್ನ ಕೆಲಸ ಮಾಡ್ಕೊಂಡಿರು ಅಂತ ಮಾನಸನ್ ಕೇಳ್ಕೊಳ್ಳೋದು ಈ ಥರ. ಏನು ನನಗೇನೇನು ಬೆಲೆನೇ ಇಲ್ಲ, ಇವನೇನು ಬಿಡು ಏನು ದುಡಿಯಲ್ಲ, ಇವ್ನಿಗೇನು ಬೆಲೆನೇ ಕೊಡ್ಬೇಡ ಅನ್ನೋ ಥರ ಈ ಥರ ಹೇಳ್ಕೊಡ್ತಾ ಇರೋದು. ಮಾತು ನಾವು ಕೇಳೋಕ್ಕಾಗಲ್ಲ, ಸುಮ್ಮನೆ ಇರೋದಾದ್ರೆ ಇರಲಿಲ್ಲ ಅಂದ್ರೆ ಹೋಗ್ತಾ ಇರು ಅಷ್ಟೇ. ನಿನ್ನ ಕೆಲಸ ನೀನು ಹೋಗು. ನೋಡು, ನಾನು ಎಲ್ಲೂ ಹೋಗಲ್ಲ, ಈ ಮನೇಲೇ ಇರ್ತೀನಿ. ನನ್ನ ಕೆಲಸ ನಾನು ಮಾಡ್ಕೊಂಡು ನಾನು ದುಡ್ದು ಇಟ್ಕೊಂಡಿರ್ತೀನಿ. ನನ್ನ ಹತ್ರ ₹1 ದುಡ್ಡು ಕೇಳ್ಕೊಡ್ದು, ಏನು ನಾನು ಕೇಳ್ಕೊಡ್ದು, ಎಲ್ಲ ನೀನೇ ನೋಡ್ಕೋಬೇಕು, ಎಲ್ಲ ಏನೇ ಬರಲಿ ನೀನೇ ಓದ್ಕೋಬೇಕು. ನಾನು ₹1 ಕೇಳ್ಕೊಡ್ದು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ದುಡ್ಡು ಇಟ್ಕೊಂಡು ನಾನು ಏನೋ ಮಾಡ್ತೀನಿ. ನಾನೇನು ನೀವು ಕೇಳಬೇಡ್ರಿ, ನಾನೇನು ನಿಮ್ಗೆ ಹೇಳಲ್ಲ, ಏನಾದರೂ ಮಾಡ್ಕೊಳ್ರಿ. ನನ್ನ ಮಾತು ಕೇಳಲ್ಲ ಅಂದಮೇಲೆ ನಾನು ಇನ್ನೊಂದು ಮಾತನ್ನು ನಾನು ನಿಮಗೆ ಏನು ಹೇಳಕ್ಕೆ ಹೋಗಲ್ಲ. ಅಷ್ಟೇ, ಮುಗ್ದೋಗ್ಲಿ ಬಿಡ್ರಿ ಇಲ್ಗೇನೆ. ನೋಡ ಕರಿಯಮ್ಮ, ಇವನು ಹೇಳ್ದಂಗೆ ಕೇಳ್ತಾರೇನೆ ಯಾರನ್ನ? ಇವನಿಗೆ ಬುದ್ಧಿ ಐತಿ ಎಂಬನೆ ಇಲ್ಲೇ ಎಂಬನೆ ಯಾರು ಇವ್ರು ಹೇಳ್ದಂಗೆ ಕೇಳಲ್ಲ. ಸುಮ್ಮನಿರಮ್ಮ, ತಲೆ ಕೆಡಿಸ್ಕೋಬೇಡ. ಈ ಅಪ್ಪನಂತ ಆದ್ರೆ ಅಷ್ಟೇ, ನಾವೆಲ್ಲಿರ್ತೀವಿ ಅಲ್ಲಿರ್ತೀವಿ ಅಂತಾರ ಮುಂದೆಲ್ಲನ ನಾವು ಒಂಥರ ಚೀಪ್ ಆಗಿಬಿಡ್ತೀವಿ. ನಾವು ನಲ್ಲರಂಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಅಂಥದ್ದು ದೊಡ್ಡ ಗುರಿ ಇಟ್ಕೊಂಡಿರ್ಬೇಕು. ನಾವು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಬೇಕು. ಏನೂ ಮಾಡೋದು ಬಿಡ, ಸುಮ್ಮನೆ ಒಂದು 10-15 ಸಾವಿರ ಕೊಡ್ತಾರೆ, ಕೆಲ್ಸಕ್ಕೆ ಹೋಗೋಣ, ಕೆಲ್ಸಕ್ಕೆ ಹೋಗಲ್ಲ. ಹೇಗೆ ಯಾರಮ್ಮ ಹಂಗೆ ದುಡಿತಾರೆ? ಗೆಲನ ಮೈಲವಿಲ್ದಂಗೆ ಬಿಸ್ನೆಸ್ಗಳು ಮಾಡ್ಕೊಂಡು ದುಡ್ಡು ಮಾಡೋದು ನೋಡ್ತಾರೆ. ಬರೀ ಕೆಲ್ಸಕ್ಕೆ ಹೋಗೋಣ ಬರೀ ಅದನ್ನು ಹೇಳ್ಕೊಂಡಿದ್ರೆ ಬಂಡವಾಳ ಹಾಕೋದು ಬೇಡವಂತೆ. ನೋಡಮ್ಮ, ಇಂಥನ್ನೆಲ್ಲ ನಂಬ್ಕೊಂಡು ಹೆಂಗಿರ್ಬೇಕಮ್ಮ? ಪಾಪ ನಮ್ಮ ಮಾನಸ ಆಗತ್ತಿಗೆ ಕಣಮ್ಮ ಕರಿಯಮ್ಮ. ಹಂಗೆ ಮತ್ತೆ ಅಯ್ಯೋ ಒಬ್ಬೊಬ್ರು ಇರ್ತಾರೆ ಎದ್ರಿ ಕೆಮ್ತಾರೆ, ಅದಕ್ಕನ ಬಂಡವಾಳ ಹಾಕಕ್ಕೆ ಅದಕ್ಕೋ ಹೆಂಗೋ ಏನೋ ಹೆಂಗಾಗುತ್ತೋ ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನೆ ನಿಮ್ಮ ದಾರಿನ ನೀವು ನೋಡ್ಕೊಳ್ರಿ ಅಷ್ಟೇ. ನಿಮ್ಮ ದಾರಿ ನೀವು ನೋಡ್ಕೊಂಡು ಸುಮ್ಮನೆ ಮಾಡ್ಕೊಂಡು ಹೋಗ್ರಿ. ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀರಾ, ಮಾಡ್ತೀವಿ ಎಂಬ ಅಂಥದ್ದು ನಿಮಗೆ ಧೈರ್ಯ ಐತೆ ಅಂದಮೇಲೆ ಸುಮ್ಮನೆ ಮಾಡ್ಕೊಂಡು ಹೋಗ್ರಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಏನು ಹೇಳೋದು ಕರಿಯಮ್ಮ ಇಂಥವ್ರಿಗೆಲ್ಲನ ನಾನು ಹೋಗಮ್ಮ ಅಂತಾಗೆ ಏನಾದರೂ ಒಂದು ಅವನು ಕೆಲಸ ಮಾಡಿ ಮುಂದೆ ಬರಬೇಕು ಅನ್ನಲ್ಲ ನೋಡ್ಬೇಕಮ್ಮ. ಎಷ್ಟು ಜನ ಎಷ್ಟು ಬ್ಯುಸಿಯಾಗಿರ್ತಾರೆ, ಕೆಲಸ ಮಾಡ್ತಾರೆ, ಯಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ವ್ಯಾಪಾರಗಳು ಮಾಡ್ಕೊಂತಾರೆ. ಅಯ್ಯೋ ನೋಡಬೇಕು, ಹಿಂಗೆ ಕೆಲಸನೂ ಮಾಡ್ತಿರ್ತಾರೆ, ಈ ಥರ ಬಿಸ್ನೆಸ್ಗಳನ್ನೂ ಮಾಡ್ತಿರ್ತಾರೆ. ಎಲ್ಲ ಎಷ್ಟು ಕಡೆಯಿಂದ ಆದಾಯ ಅನ್ನೋದು ಗಳಿಸ್ತಾರೆ. ನಾವೇ ಹಿಂಗಿರೋದು ಅನ್ನೋದು ಇವನಿಗೆ ಏನು ಗೊತ್ತು? ನಾನು ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ, ನೀನೇನು ತಲೆ ಕೆಡಿಸ್ಕೊಬಿಡಮ್ಮ, ಸುಮ್ಮನೆ ನಿನ್ನ ಪಾಡಿಗೆ ನೀನು ನಿನ್ನ ಕೆಲಸ ನೀನು ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡಮ್ಮ ಅಂತ ಹೇಳಿದ್ದೀನಿ. ಮಾಡ್ತಾಳೆ ಅವಳು. ದುಡ್ಡೆಲ್ಲ ಹೊಂದಿಸಿ ಕೊಡ್ತೀನಿ, ಎಲ್ಲ ಹೊಂದಿಸಿ ಕೊಟ್ಟರೆ ಅವಳೆಲ್ಲ ಮಾಡ್ತಾಳೆ ಕೆಲಸ. ಅವಳಿಗೆ ಗೊತ್ತೈತೆ, ಅವಳು ತುಂಬ ಫಾಸ್ಟ್ ಇದ್ದಾಳೆ ನನ್ನ ಮಗಳು. ಅವಳಿವತ್ತು ಹೆಂಗಿರ್ಬೇಕು ಅನ್ನೋದು ಅವಳಿಗೆ ಗೊತ್ತೈತೆ. ನಾನು ಹೇಳಿದ್ದೀನಿ ಹಿಂಗೆ ಏನು ಎತ್ತ ಅಂತೇಳಿ ಅವಳಿಗೆ ಒಳ್ಳೊಳ್ಳೆ ಐಡಿಯಾಗಳು ಹೇಳಿದ್ದೀನಿ. ಯಾರತ್ತು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನೀನು ಇಲ್ಲದೆಲ್ಲ ಹೇಳ್ತೀಯ ಕಣಂತೆ, ನಮ್ಗೆ ಅದೆಲ್ಲ ಆಗಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಬೇಜಾರಾಗಿ ಹೋದ. ನೀವು ನನ್ನ ಏನು ಕೇಳಬೇಡ್ರಿ, ನಾನು ನಿಮ್ಮನ್ನ ಏನು ಕೇಳಲ್ಲ ಅಂತೇಳಿ ಏನೋ ಮಾತಾಡ್ಕೊಂಡು ಹೋಗ್ಬಿಟ್ಟ. ನಾವೇನು ಮಾಡೋಕ್ಕಾಗುತ್ತೆ? ಈಗ ನಾವು ಏನಾದ್ರೂ ಮಾಡ್ರಪ್ಪ ಅಂತ ಹೇಳಿ ನಾವು ಒಳ್ಳೇದೇ ಹೇಳೋದು. ಒಳ್ಳೇದು ಹೇಳಿದ್ರು ಅವ್ನು ಯಾಕೆ ಹಿಂಗೆ ಅನ್ಕೋಬೇಕು? ನಾವು ಅವ್ನಿಗೆ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು, ಅವ್ರು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರನೇ ತಾನೇ ನಾವು ಮಾಡ್ತಾ ಇರೋದು. ಅವ್ರಿಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ಅಂತ, ಅವನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ಅನ್ನಿಸ್ತಾ ಐತೆ ನನಗೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.